TCN ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು. ಸರ್ಕಾರಿ ಉದ್ಯೋಗಾಂಕ್ಷಿಗಳಿಗೆ ಕನಕಶ್ರೀ ಟ್ರಸ್ಟ್ನಿಂದ ಸ್ಪರ್ಧಾತ್ಮಕ ಪರೀಕ್ಷಾ ಉಚಿತ ತರಬೇತಿ ಶಿಬಿರ. ಎಂ ಮಹಾದೇವ್. ಗೃಹಜ್ಯೋತಿ ಮರುಪರಿಶೀಲನೆ ಪಾರದರ್ಶಕತೆಗಾಗಿ ಸರ್ಕಾರದ ಹೆಜ್ಜೆಯೇ ಅಥವಾ ಬಡವರ ಮೇಲೆ ಹೊಸ ಹೊರೆ. ಬೋರ್ವೆಲ್ ಮೋಟಾರು ಚಾಲು ಮಾಡಲು ಹೋಗಿದ್ದ ಯುವಕನಿಗೆ ವಿದ್ಯುತ್ ಶಾಕ್. 24 ವರ್ಷದ ಮಹಾದೇವ್ ದುರ್ಮರಣ. ಸೋನಂ ವಾಂಗ್ಚುಕ್ ಜೀವ ಉಳಿಸಿ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಲಿ. ಬೀದರ್ನಲ್ಲಿ ಏಕಾಂಗಿ ಪ್ರತಿಭಟನೆ. ಮಹಾದ್ವಾರ ತೆರವಿಗೆ ನೀಡಿದ ನೋಟಿಸ್ ರದ್ದುಪಡಿಸದಿದ್ದರೆ ಹೋರಾಟ. ಸರ್ಕಾರಿ ಉದ್ಯೋಗದ ಕನಸು ಕಾಣುತ್ತಿರುವ ಯುವಕ ಯುವತಿಯರಿಗೆ ಕನಕಶ್ರೀ ಚಾರಿಟೇಬಲ್ ಟ್ರಸ್ಟ್ ಸುವರ್ಣಾವಕಾಶ ಕಲ್ಪಿಸಿದೆ. ಕುರುಬ ಸಮಾಜದ ಯುವಕರು ಹಾಗೂ ರಾಜ್ಯದ ಹಿಂದುಳಿದ ವರ್ಗಗಳ ಇತರ ಸಮಾಜದ ಅಭ್ಯರ್ಥಿಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೂರ್ವಭಾವ ತರಬೇತಿ ಶಿಬಿರಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಟ್ರಸ್ಟ್ನ ಟ್ರಸ್ಟಿ ಎಂ ಮಹಾದೇವ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೇ ಲಾಭಾಪೇಕ್ಷೆ ಇಲ್ಲದೆ ಕನಿಷ್ಠ ವೆಚ್ಚದಲ್ಲಿ ಗುಣಮಟ್ಟದ ತರಬೇತಿ ನೀಡುವುದು ಟ್ರಸ್ಟ್ನ ಉದ್ದೇಶವಾಗಿದೆ ಎಂದರು. ಆಗಸ್ಟ್ 1ರಿಂದ 31ರವರೆಗೆ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಖ್ಯಾತ ತರಬೇತಿ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕ ವಿನಯ್ ಕುಮಾರ್ ಜಿ.ಬಿ. ಅವರ ಮಾರ್ಗದರ್ಶನದಲ್ಲಿ ಅನುಭವಿ ಬೋಧಕರಿಂದ ತರಬೇತಿ ನೀಡಲಾಗುತ್ತದೆ. ಕರ್ನಾಟಕ ಸರ್ಕಾರದ ಗ್ರೂಪ್ ಸಿ ಸೇರಿಸಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸುಮಾರು 3 ತಿಂಗಳ ಅವಧಿಯ ತರಬೇತಿ ಆಯೋಜಿಸಲಾಗಿದೆ. ಅಭ್ಯರ್ಥಿಗಳಿಗೆ ಉಚಿತ ತರಬೇತಿ, ವಸತಿ ಹಾಗೂ ಸ್ಟಡಿ ಸೆಂಟರ್ ಸೌಲಭ್ಯ ಕಲ್ಪಿಸಲಾಗಿದೆ. ಊಟೋಪಹಾರದ ವೆಚ್ಚಕ್ಕಾಗಿ ಮಾತ್ರ ಮಾಸಿಕ 6,000 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಎಂದು ಮಹಾದೇವ್ ತಿಳಿಸಿದರು. ಹೆಚ್ಚಿನ ಮಾಹಿತಿಗಾಗಿ ಟ್ರಸ್ಟ್ನ ಪದಾಧಿಕಾರಿಗಳನ್ನು ಸಂಪರ್ಕಿಸುವಂತೆ ಅವರು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಖಜಾಂಚಿ ಎಂ ಪ್ರಕಾಶ್ ಉಪಸ್ಥಿತರಿದ್ದರು. ಅವ್ರಿಗೆಲ್ಲ ಫ್ರೀ ಕೋಚಿಂಗ್ ಮಾಡ್ತಾರೆ. ಒನ್ಲಿ ನಾವು ಅವ್ರ ಹತ್ರ ಫೀಸ್ ತಗೊಳ್ಳೋದು ಹಾಸ್ಟೆಲ್ ಮಾತ್ರ. 3 ತಿಂಗಳು ಇದು ಕೋರ್ಸ್ ಇದೆ. ತೀರಾ ಹಿಂದುಳಿದ ಪ್ರದೇಶದಲ್ಲಿ ಇರ್ತಾರಲ್ಲ ಅವ್ರು ಅಲ್ಲಿ ಬೆಂಗಳೂರಿನಲ್ಲಿ ಉಳ್ಕೊಳ್ಳೋಕ್ಕೆ ವಸತಿ, ಊಟ, ತಿಂಡಿ ವ್ಯವಸ್ಥೆ ಎಲ್ಲ ಇದೆ. ಇದನ್ನು ನಮ್ಮ ಕುರುಬರು ಸಮಾಜದ ಜೊತೆಯಲ್ಲಿ ತೀರಾ ಹಿಂದುಳಿದರು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಯಾರೇ ಇದ್ರೂ ಕೂಡ ನಾವು ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ನಾವು ತಯಾರಿದ್ದೀವಿ. ಆಗಸ್ಟ್ 1ರಿಂದ ಆಗಸ್ಟ್ 31ನೇ ತಾರೀಕುವರೆಗೂ ಅರ್ಜಿ ಹಾಕ್ಬೋದು. ಕ್ಲಾಸ್ ಸ್ಟಾರ್ಟ್ ಮಾಡೋದು ನಾವು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 ತಿಂಗಳು ಕ್ಲಾಸ್ ಕೊಡ್ತಿದ್ದೆ. ಕ್ಲಾಸ್ ಮಾತ್ರ ಉಚಿತ. ಅದಕ್ಕೇನೋ ದುಡ್ಡೇನು ಫೀಸನ್ನು ಕೊಡೋ ಅವಶ್ಯಕತೆ ಇಲ್ಲ. ಈ ಉದ್ದೇಶದಿಂದ ನಮ್ಮ ಚಾರಿಟಬಲ್ ಟ್ರಸ್ಟಲ್ಲಿ 6,000 ಸ್ಕ್ವೇರ್ ಫೀಟ್ ಇದೆ, ಭಾಳ ದೊಡ್ಡದಾಗಿದೆ. ಕ್ಲಾಸಸ್ ಇದೆ, ಲೈಬ್ರರಿ ಇದೆ, ಅವ್ರು ಓದ್ಕೊಂಡು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ. ಇದಕ್ಕೋಸ್ಕರವಾಗಿ ನಾವು ಎಂಟೈರ್ ಕರ್ನಾಟಕ ರಾಜ್ಯಾದ್ಯಂತ ಯಾರೇ ಇದ್ದರೂ ಕೂಡ ಬಡವರು ಇದೊಂದು ಕೋಚಿಂಗ್ ಕ್ಲಾಸ್ ಮಾಡಿ ಅವರು ಉನ್ನತ ಸ್ಥಾನ ಪಡಿಬೇಕಂತ ನಮ್ಮ ಚಾರಿಟಬಲ್ ಟ್ರಸ್ಟಿನ ಪರವಾಗಿ ನಿಮ್ಮ ಮಾಧ್ಯಮದಲ್ಲಿ ನಾನು ವಿನಂತಿ ಮಾಡ್ತೀನಿ. ಟೈಮ್ ಅಂದರೆ ಬೆಳಿಗ್ಗೆ 10 to 2 ಗಂಟೆ ತನಕ ಅಲ್ಲಿ ಕ್ಲಾಸ್ ಇದೆಯಲ್ಲ. ತಿರ್ಗ ಸಾಯಂಕಾಲ ಬಂದ್ಬಿಟ್ಟು ನಾವು 3ರಿಂದ 6 ಅಲ್ಲೇ ಉಳ್ಕೋಬೇಕಾಗುತ್ತೆ. ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆ. ಬಟ್ ಲೈಬ್ರರಿನೇ ಎಲ್ಲ ಇದೆ. ಲೈಬ್ರರಿ ಕ್ಲಾಸ್ ಇದೆ. ಬರ್ಬೇಕಾದ್ರೆ ಅಡ್ಮಿಷನ್ ಕೊಡ್ತೀವಿ ನಾವು. ಅವರು ಉಚಿತ ಕೋಚಿಂಗ್ ಬೆಂಗಳೂರಿನಲ್ಲಿ ಇರೋಕ್ಕೆ ಉಚಿತ. ಅವ್ರು ಯಾವಾಗ ಬಂದು ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಅವ್ರು ಎಕ್ಸಾಮ್ ಬರೆಯೋಕೆ ಹೋಗ್ಬೇಕು. ಅವ್ರು ಇನ್ಸೈಡ್ IAS ಅವರು ಕೋಚಿಂಗ್ ಮಾಡ್ಕೊಡ್ತಾರೆ. FTCಗೇನೋ STCಗೇನೋ ಅವ್ರು ಕೋಚಿಂಗ್ ಕೊಡ್ತಾರಲ್ಲ, ಆ ಕೋಚಿಂಗ್ ಮೇಲೆ ಅದು ಫ್ರೀ ಅವ್ರಿಗೆ. ಬಟ್ ಹೊರಗಡೆ ಅಂತ ಬರ್ತಕ್ಕಂಥ ಈಗ ಬೀದರ್, ಗುಲ್ಬರ್ಗ, ರಾಯಚೂರು, ನಾವು ಮೈಸೂರು ಕಡೆ ಉಳ್ಕೊಳ್ಳೋರಿದ್ರೆ ಯಾಸನ್ನು, ಸಕಲೇಶ್ಪುರ ಬರ್ತಾರಲ್ಲ, ಒಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆ ಮಾತ್ರ ನಾವು ಫೀಸ್ ತಗೊಳ್ಳೋದು ಅಷ್ಟೇ. ಅವ್ರಿಗೆ ಆಲ್ ಫೆಸಿಲಿಟಿ, ಅವ್ರಿಗೆ ಆದಂಥ ರೂಮು, ಅವ್ರಿಗೆ ಆದಂಥ ಫೆಸಿಲಿಟಿ ಎಲ್ಲ ಕೊಡ್ತೀವಿ. ರೀಡಿಂಗ್ ರೂಮ್ ನಮ್ಮ 6,000 ರೂಪೀಸ್. ಅದಕ್ಕೆ ಮಾತ್ರ ಊಟ ತಿಂಡಿ ಅವ್ರು ಅಲ್ಲಿ ಉಳ್ಕೊಳ್ಳೋಕ್ಕೆ 6 ಮಂತ್. ಇದು ಕೋಚಿಂಗ್ ಬಂದ್ಬಿಟ್ಟು 3 ತಿಂಗಳು ಅಷ್ಟೇ. ಇದು 3 ತಿಂಗಳಿಂದ ಕಂಪ್ಲೀಟ್ ಆಗುತ್ತೆ. 3 ತಿಂಗಳು ಇಲ್ಲ ಕಂಟಿನ್ಯೂ ಮಾಡಿದ್ದೀನಿ ನಾವು. ಅದರ ಇನ್ನೇ ಇರ್ತೀನಿ ಅಂದರೆ ಇರ್ಬೋದು, ಏನು ತೊಂದರೆ ಇಲ್ಲ. ಇಲ್ಲ ಪರ್ ಮಂತ್ 6,000 ಒನ್ಲಿ. ಅವ್ರಿಗೆ ಊಟ ವಸತಿ ಮಾತ್ರ. ಇದು ಮಾತ್ರ ಕೋಚಿಂಗ್ ಮಾತ್ರ ಫ್ರೀ.
ಇದು ಫ್ರೀ, ಇದಕ್ಕೆ ನಾವು ದೊಡ್ಡ ಅಟ್ರಿಬ್ಯೂಷನ್ ಮಾಡಲ್ಲ. ಅವರು ವಿನ್ಸೆಂಟ್ ಅವರು ನಮ್ದು ಅವ್ರಿಗೂ ಟೇಕ್ ಮಾಡ್ಕೊಂಡಿದ್ದೀವಿ, ಅವ್ರು ನಾವು ಕೊಟ್ಕೊಂಡಿದ್ದೇವೆ. ಡಿಗ್ರಿ ಮಾಡಿ ಡಿಗ್ರಿ ಮತ್ತೆ ಇಂಟ್ರೆಸ್ಟ್ ಇದ್ರ ಬಗ್ಗೆ ತಗೋಬೇಕು ಕೋಚಿಂಗ್ ಅನ್ನೋರು ಬಂದ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಕಾಲ್ ವಿಲೇಜ್ ಮಾಡಿದ್ದಾರೆ, ಅಕೌಂಟೆಂಟ್ ಕಾಲ್ ಮಾಡಿ, ವಿಲೇಜ್ ಅಕೌಂಟೆಂಟ್ ಕಾಲ್ ಮಾಡಿದ್ದಾರೆ, ಕೋಆಪರೇಷನ್ ಕಾಲ್ ಮಾಡಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹ ಜ್ಯೋತಿಯ ಯೋಜನೆ ಇದೀಗ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿದೆ. ಫಲಾನುಭವಿಗಳ ಮರುಪರಿಶೀಲನೆ ಆರಂಭವಾಗಿದ್ದು, ವಿದ್ಯುತ್ ಬಿಲ್ ಬಾಕಿ ಇದ್ದರೆ ಯೋಜನೆಯ ಲಾಭ ಮುಂದುವರಿಯುವುದಿಲ್ಲ ಎಂಬ ಷರತ್ತು ಸಾರ್ವಜನಿಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾದರೆ ಈ ಕ್ರಮ ಯೋಜನೆಯನ್ನು ಪಾರದರ್ಶಕಗೊಳಿಸುವ ಪ್ರಯತ್ನವೇ ಅಥವಾ ಆರ್ಥಿಕ ಸಂಕಷ್ಟದಲ್ಲಿರುವ ಬಡ ಕುಟುಂಬಗಳಿಗೆ ಹೊಸ ಸಮಸ್ಯೆ? ಇಲ್ಲಿದೆ ಒಂದು ವಿಶೇಷ ವಿಶ್ಲೇಷಣೆ. ಗೃಹ ಜ್ಯೋತಿ ಯೋಜನೆಯ ಮೂಲಕ ಲಕ್ಷಾಂತರ ಕುಟುಂಬಗಳು ಉಚಿತ ವಿದ್ಯುತ್ ಸೌಲಭ್ಯ ಪಡೆಯುತ್ತಿವೆ. ಈಗ ಸರ್ಕಾರ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆ ಕೈಗೊಂಡಿದ್ದು, ಅರ್ಹ ಫಲಾನುಭವಿಗಳನ್ನಷ್ಟೇ ಯೋಜನೆಯಲ್ಲಿ ಮುಂದುವರಿಸುವ ಉದ್ದೇಶ ಹೊಂದಿದೆ. ಜೆಸ್ಕಾಂ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ. ಆದರೆ ಅರ್ಜಿ ಸಲ್ಲಿಸುವ ವೇಳೆ ವಿದ್ಯುತ್ ಬಿಲ್ ಬಾಕಿ ಇರಬಾರದು ಎಂಬ ಷರತ್ತು ವಿವಾದಕ್ಕೆ ಕಾರಣವಾಗಿದೆ. ಒಂದೆಡೆ ವಿದ್ಯುತ್ ವಿತರಣಾ ಸಂಸ್ಥೆಗಳ ಆರ್ಥಿಕ ಸ್ಥಿರತೆಗಾಗಿ ಬಾಕಿ ಬಿಲ್ ವಸೂಲಾತಿ ಅಗತ್ಯ ಎಂಬುದು ಅಧಿಕಾರಿಗಳ ವಾದ. ಸರ್ಕಾರದ ಯೋಜನೆಗಳು ಸರಿಯಾದ ಫಲಾನುಭವಿಗಳಿಗೆ ತಲುಪಬೇಕಾದರೆ ದಾಖಲೆಗಳ ಪರಿಶೀಲನೆಯು ಅಗತ್ಯ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಮತ್ತೊಂದೆಡೆ ಮಳೆ ಕೊರತೆ, ಕೃಷಿ ಸಂಕಷ್ಟ ಮತ್ತು ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿರುವ ಗ್ರಾಮೀಣ ಕುಟುಂಬಗಳಿಗೆ ಮೊದಲು ಬಾಕಿ ಬಿಲ್ ಪಾವತಿಸಿ ನಂತರ ಯೋಜನೆಯ ಲಾಭ ಪಡೆಯಿರಿ ಎನ್ನುವುದು ಕಷ್ಟಕರವಾಗಿದೆ ಎಂದು ಫಲಾನುಭವಿಗಳು ಹೇಳುತ್ತಿದ್ದಾರೆ. ಯೋಜನೆಯ ಉದ್ದೇಶ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ನೆರವು ನೀಡುವುದಾದರೆ, ಸಂಕಷ್ಟದಲ್ಲಿರುವವರಿಗೆ ಹಂತ ಹಂತವಾಗಿ ಬಾಕಿ ಪಾವತಿಸುವ ಅವಕಾಶ ಅಥವಾ ವಿಶೇಷ ವಿನಾಯಿತಿ ನೀಡುವ ಕುರಿತು ಸರ್ಕಾರ ಚಿಂತನೆ ನಡೆಸಬೇಕೆಂದು ಅಭಿಪ್ರಾಯವೂ ಕೇಳಿಬರುತ್ತಿದೆ. ಗೃಹ ಜ್ಯೋತಿ ಯೋಜನೆಯ ಮರುಪರಿಶೀಲನೆ ಆಡಳಿತಾತ್ಮಕವಾಗಿ ಅಗತ್ಯ ಕ್ರಮವಾಗಿದ್ದರೂ ಅದರ ಅನುಷ್ಠಾನ ಜನಸ್ನೇಹಿಯಾಗಿರಬೇಕೆಂಬುದು ಸಾರ್ವಜನಿಕರ ನಿರೀಕ್ಷೆಯಾಗಿದೆ. ಏನ್ ಮಾಡ್ತೀರಿ? ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮದಕಟ್ಟಿ ಗ್ರಾಮದಲ್ಲಿ ವಿದ್ಯುತ್ ಶಾಕ್ಗೆ 24 ವರ್ಷದ ಯುವಕ ಬಲಿಯಾದ ದುರ್ಘಟನೆ ನಡೆದಿದೆ. ಮೃತರನ್ನು ಮದಕಟ್ಟಿ ಗ್ರಾಮದ ಮಹಾದೇವ್ ಗುರುನಾಥ್ ಮಗದೊಮ್ಮೆ ಅವರ ಪುತ್ರ ಎಂದು ಗುರುತಿಸಲಾಗಿದೆ. ತಮ್ಮ ಜಮೀನಿನಲ್ಲಿದ್ದ ಬೋರ್ವೆಲ್ ಮೋಟಾರು ಚಾಲೂ ಮಾಡಲು ತೆರಳಿದ ವೇಳೆ ವಿದ್ಯುತ್ ಶಾಕ್ ತಗುಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಕಟಕ್ಚಿಂಚೋಳಿ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮೃತದೇಹವನ್ನು ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಅಂತಿಮ ದರ್ಶನ ವೇಳೆ ಕುಟುಂಬಸ್ಥರ ಆಕ್ರಂದನ ಮನ ಕುಲುಕುವಂತಿತ್ತು. ಕಿರಿಯ ವಯಸ್ಸಿನ ಮಗನನ್ನು ಕಳೆದುಕೊಂಡ ತಂದೆ ತಾಯಿಯ ದುಃಖ ಸ್ಥಳದಲ್ಲಿದ್ದವರ ಕಣ್ಣಂಚನ್ನು ತೆವಗೊಳಿಸಿತ್ತು.
ಬೀದರ್ ನಗರದಲ್ಲಿ ಸಾಮಾಜಿಕ ಹೋರಾಟಗಾರ ಓಂ ಪ್ರಕಾಶ್ ರೋಟಿ ಅವರು ಅಂಬೇಡ್ಕರ್ ವೃತ್ತದಲ್ಲಿ ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿ ಉಪವಾಸ ಸತ್ಯಾಗ್ರಹದಲ್ಲಿರುವ ಸಾಮಾಜಿಕ ಹೋರಾಟಗಾರರ ಸೋನಂ ವಾಂಗ್ಚುಕ್ ಅವರ ಜೀವ ರಕ್ಷಣೆಗಾಗಿ ರಾಷ್ಟ್ರಪತಿಗಳು ತಕ್ಷಣ ಮಧ್ಯಪ್ರವೇಶಿಸಬೇಕು ಎಂದು ಆಗ್ರಹಿಸಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ಸೋನಂ ವಾಂಗ್ಚುಕ್ ಕಳೆದ 19 ದಿನಗಳಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಅವರ ಆರೋಗ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಓಂ ಪ್ರಕಾಶ್ ರೋಟಿ ಇಂತಹ ಮಹತ್ವದ ಹೋರಾಟವನ್ನು ಕೇಂದ್ರ ಸರ್ಕಾರ ನಿರ್ಲಕ್ಷಿಸುತ್ತಿರುವುದು ದುಃಖಕರ ಎಂದು ಹೇಳಿದರು. ಜಗತ್ತಿನ ಶ್ರೇಷ್ಠ ಶಿಕ್ಷಣ ತಜ್ಞ, ಪರಿಸರ ಸಂರಕ್ಷಣಾವಾದಿ ಹಾಗೂ ಲಡಾಖ್ ಜನರ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿರುವ ಸೋನಂ ವಾಂಗ್ಚುಕ್ ಅವರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು. ಪ್ರಧಾನಮಂತ್ರಿ ಅಥವಾ ಗೃಹ ಸಚಿವರು ಇದುವರೆಗೆ ಭೇಟಿ ನೀಡದಿರುವುದು ಬೇಸರದ ಸಂಗತಿ ಎಂದು ಅವರು ಟೀಕಿಸಿದರು. ಲಕ್ಷಾಂತರ ವಿದ್ಯಾರ್ಥಿಗಳು ಹಾಗೂ ಜನರ ಭವಿಷ್ಯಕ್ಕೆ ಸಂಬಂಧಿಸಿದ ಈ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿ ರಾಷ್ಟ್ರಪತಿಗಳು ಸ್ವತಃ ಮಧ್ಯಪ್ರವೇಶಿಸಿ ಸೋನಂ ವಾಂಗ್ಚುಕ್ ಅವರನ್ನು ಭೇಟಿ ಮಾಡಿ ಅವರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಎಂದು ಒತ್ತಾಯಿಸಿದರು. ಭಾಲ್ಕಿ ನಗರಸಭೆ ಮುಖ್ಯ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಜಿಲ್ಲಾ ಘಟಕದಿಂದ ಶುಕ್ರವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಭಾಲ್ಕಿ ಪಟ್ಟಣದಲ್ಲಿಯ ಇಂದಿರಾ ನಗರದ ಮಹಾದ್ವಾರ ಶಿಲುಬೆ ಕಟ್ಟೆ ತೆರವು ಮಾಡುವಂತೆ ನೀಡಿರುವ ನೋಟಿಸ್ ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸಿ ಎಬಿಸಿಎಂ ಜಿಲ್ಲಾಧ್ಯಕ್ಷ ಇಸಾಕ್ ಕೆಂಪನೂರ್ ಒತ್ತಾಯಿಸಿದ್ದಾರೆ. ವಿನಾಕಾರಣ ನೋಟಿಸ್ ಜಾರಿ ಮಾಡಿರುವ ಅಧಿಕಾರಿ ಸಂಗಮೇಶ್ ಕಾರ್ಬಾರಿ ಅವರನ್ನು ಸೇವೆಯಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದ್ದ ಅವರು, ಒಂದು ವೇಳೆ ನೋಟಿಸ್ ಹಿಂದಕ್ಕೆ ಪಡೆಯದಿದ್ದರೆ ಭಾಲ್ಕಿ ಬಂದ್ ಕರೆ ನೀಡಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಕ್ರೈಸ್ತ ಸಮುದಾಯವನ್ನು ಗುರಿಯಾಗಿಸಿಕೊಂಡು ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಜಿಲ್ಲಾಧ್ಯಕ್ಷ ಇಸಾಕ್ ಕೆಂಪನೂರ್ ನೇತೃತ್ವದಲ್ಲಿ ಇಂದಿರಾ ನಗರದ ಸಮುದಾಯದ ಮುಖಂಡರು ಹಾಗೂ ಪದಾಧಿಕಾರಿಗಳ ನಿಯೋಗವನ್ನು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.